ಮಣೇಕ್ಷ ಪರೇಡ್ ಗ್ರೌಂಡ್ನಲ್ಲಿ ಈಗ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ನಡೀತಾ ಇದೆ. ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಬಾಡಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣೊಡಿ ನೇಗಿಲಿನಾಶ್ರಯದಿ ನೇಗಿಲ ಹಿಡಿದ ಕೈಯಾದಾರದಿ ದೊರೆಗಳ ದರ್ಪಗಳಾಡಿದರು. ನೇಗಿಲ ಬರಗಳು ವೀರರು ಬೆಳೆದರು, ಶಿಲ್ಪಿ ಗಳಿಸಿದರು, ಕವಿಗಳು ಬರೆದರು. ಶಿಲ್ಪಿ ಗಳಿಸಿದರು, ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಮರೆಯದ ನೀತಿಯ ಯೋಗಿಯ ಲೋಕಕ್ಕೆ ಅನ್ನವನೀಯುವನು. ಹೆಸರನ್ನು ಬಯಸದೆ ಅಧಿಸುತ್ತ ಕಲಿಸದೆ ನುಡಿಮನು ಗೌರವ ಕಾಣಿಸದೆ ನೇಗಿಲ ಕುಲದ ಧರ್ಮ ನೇಗಿಲ ಕುಲದೊಳ ಕರಗಿದ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ 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 ಉಳುವ ಯೋಗಿಯ ನೋಡಲ್ಲಿ. Thank you. We now request all of you to kindly rise for Nadagite Jaya Bharata Jananiya Tanujate Jaya He Karnataka Mate. ಎಲ್ಲರೂ ಗೌರವದಿಂದ ಎದ್ದು ನಿಂತು ಕಾರ್ಯಕ್ರಮದ ಯಶಸ್ಸಿಗೆ ದುಡಿದಂತಹ ಎಲ್ಲ ಅಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. On behalf of the Chief Secretary to Government of Karnataka, Sri Ravi Kumar, Director General and Inspector General of Police, Bengaluru, Sri Praveen Sood, Chief Commissioner, Bruhat Bengaluru Mahanagara Palika, Sri Gaurav Gupta, Deputy Commissioner, Bengaluru District, J. Manjunath, and Police Commissioner, Sri Kamal Pant. We once again thank all of you for being a part of the Republic Day celebration 2022 ceremonial parade. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. All of you please take care and do not forget to wear the mask. ಈಗ ಪಥಸಂಚಲನದ ವಿಸರ್ಜನೆ ಆಗಿದೆ. ಕಾರ್ಯಕ್ರಮದ ಮುಕ್ತಾಯ ಆಗ್ತಾ ಮುಕ್ತಾಯದ ಹಂತಕ್ಕೀಗ ಮಣೇಕ್ಷ ಪರೇಡ್ ಗ್ರೌಂಡ್ ಮೈದಾನದಲ್ಲಿರುವಂತಹ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಹಂತವನ್ನು ತಲುಪಿರುವಂಥದ್ದು. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಸರ್ಕಾರದ ವತಿಯಿಂದ ಗಣರಾಜ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ. ದೆಹಲಿಯಲ್ಲಿ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಬೇಕಾಗಿದ್ದಂತಹ ಗಣರಾಜ್ಯೋತ್ಸವದ ಪಥಸಂಚಲನ 10:30ಕ್ಕೆ ಇವತ್ತು ಆರಂಭ ಆಗುತ್ತೆ. ಯಾಕಂದರೆ ಯುದ್ಧ ವಿಮಾನಗಳ ವೈಮಾನಿಕ ಪ್ರದರ್ಶನವೂ ಕೂಡ ಇರೋದರಿಂದಾಗಿ ದೆಹಲಿಯ ಬೆಳಗಿನ ವಾತಾವರಣದ ಕಾರಣಕ್ಕಾಗಿ ಸ್ವಲ್ಪ ತಡವಾಗಿ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. 10:30ಕ್ಕೆ ದೆಹಲಿಯಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಈಗಾಗಲೇ ರಾಜ್ಯಪಾಲರು ತಮ್ಮ ಭಾಷಣದ ಮೂಲಕವಾಗಿ ಸರ್ಕಾರ ಕೋವಿಡ್ ಅನ್ನು ನಿಭಾಯಿಸಿದಂತಹ ರೀತಿ ಹಾಗೆಯೇ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಿದಂತಹ ರೀತಿಯನ್ನು ವಿವರಿಸಿದ್ದಾರೆ. ರಾಜ್ಯದ ಜನರ ಮುಂದೆ ಸರ್ಕಾರದ ಕೆಲಸಗಳನ್ನು ಕೂಡ ಮುಂದಿಟ್ಟಿದ್ರು.